ಗುಡ್ ನ್ಯೂಸ್, ಮೋಹನ್ ರಾಯ್ಗೆ ಗಂಡು ಮಗು. ಆದ್ರೂ ಈ ಪ್ರಾಡಕ್ಟ್ ಅನ್ನು ತೈವಾನ್ ಮತ್ತು ಕೊರಿಯಾದವರು ಮಾಡಬಹುದು ಅಂತ ರಿಪೋರ್ಟ್ ಬಂದಿದೆ. ಆ ಬಗ್ಗೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಲೋ ರಾಯ್ರೆ. ಏನ್ ಗುರುಮೂರ್ತಿ, ನಿಮ್ಗೆ ಗಂಡು ಮಗು ಹುಟ್ಟಿದೆ? ಹೌದಾ? ಥ್ಯಾಂಕ್ ಯು ಗುರುಮೂರ್ತಿ, ಇಟ್ಸ್ ವೆರಿ ನೈಸ್ ವೇ ಟು ರಿಂಗ್ ಅಪ್. ಥ್ಯಾಂಕ್ ಯು ವೆರಿ ಮಚ್. ಗುರುಮೂರ್ತಿ ಅವರೇ, ಮಿಸಸ್ ಮೋಹನ್ ರಾವ್ಗೆ ತುಂಬಾ ಸೀರಿಯಸ್ ಆಗಿದೆ. ಈ ವಿಷಯನ ಅವ್ರಿಗೆ ತಿಳಿಸ್ಬಿಡಿ. ಹಲೋ, ನಾನು ಗುರುಮೂರ್ತಿ. ಏನ್ ಗುರುಮೂರ್ತಿಗಳೇ, ಯಾಕೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೀರಾ? ಅಮ್ಮ ಅವ್ರಿಗೆ ಬಹಳ ಸೀರಿಯಸ್ ಆಗಿದೆ ಅಂತೆ. ಸೀರಿಯಸ್ ಆದ್ರೆ ನಾನೇನ್ ಮಾಡ್ಲಿ? ಅಲ್ಲಿ ಎಕ್ಸ್ಪರ್ಟ್ಸ್ ಅಲ್ವಾ, ಇಷ್ಟೆಲ್ಲ ಸ್ಪೆಷಲಿಸ್ಟ್ ಇಟ್ಟಿದ್ದಕ್ಕೆ? ನೀವು ಕೂಡಲೇ ಬರಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಐ ಆಮ್ ಸಾರಿ, ನನಗೆ ಮೀಟಿಂಗ್ ಬಿಟ್ಟು ಬರಕ್ ಆಗೋಲ್ಲ. ಇಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆದಿದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ಡಿಸ್ಟರ್ಬ್ ಮಾಡಬೇಡಿ. ಯಾಕೆ ಹೇಳ್ತಿದ್ದೀರಿ ಗುರುಮೂರ್ತಿಗಳೇ? ನನ್ನ ಯಜಮಾನ್ರ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಹಣದ ಮೇಲಿರೋ ಮಮತೆ ಹೆಂಡತಿ ಮೇಲಿಲ್ಲ. ಗುರುಮೂರ್ತಿಗಳೇ, ಈ ನರ್ಸನ್ನ ನರ್ಸ್ ಸ್ವಲ್ಪ ಹೊರಗಡೆ ಹೋಗ್ತೀಯಮ್ಮ? ತಗೊಳ್ಳಿ ಈ ಕಂದನ್ನ. ಇವನಿಗೆ ತಂದೆ ತಾಯಿ ಎಲ್ಲ ನೀವೇ. ಗುರುಮೂರ್ತಿಗಳೇ, ನನ್ನ ಕೊನೆಗಳಿಗೆ ಹತ್ರ ಬರ್ತಾ ಇದೆ. ಸಾಯ್ತಾ ಇರೋ ಹೆಂಡತಿನ ನೋಡಕ್ ಬರ್ದೇ ಇರೋ ಮನುಷ್ಯ ಬದುಕಿರೋ ಮಗುನ ನೋಡಕ್ ಬರ್ತಾರ? ಗುರುಮೂರ್ತಿಗಳೇ, ಇವನ್ ಜವಾಬ್ದಾರಿ ಎಲ್ಲ ನಿಮ್ದೆ. ಫುಡ್ ಟೆಲೆಕ್ಸ್ ಕಳಿಸಿ. ಇಮಿಡಿಯೇಟ್ಲಿ ನೆಕ್ಸ್ಟ್ ಫ್ಲೈಟ್ ನಿಂದ ಕನ್ಸೈನ್ಮೆಂಟ್ ಬರೆದಿದ್ರೆ ಆರ್ಡರ್ನ ಕ್ಯಾನ್ಸಲ್ ಮಾಡಿಸ್ಬಿಡಿ. ವಿ ಡೋಂಟ್ ವಾಂಟ್ ಟು ಎಕ್ಸ್ಪೋರ್ಟ್ ಟು ಎನಿ ಆಫ್ ದೀಸ್ ಚಾಪ್ಸ್. ಯು ಸಿ ವಾಟ್ ವಿ ವಾಂಟ್. ನರ್ಸ್, ಮಗು ಯಾಕೆ ಬಹಳ ಅಳ್ತಾ ಇದೆ? ತುಂಬಾ ಕೆಮ್ಮು, ನೆಗಡಿ, ಜ್ವರ. ಎಲ್ಲೋ ಶೀತ ಆಗಿದೆ ಅಂತ ಕಾಣುತ್ತೆ. 2 ಚಮಚ ಬ್ರಾಂದಿ ಹಾಕಿ ಸರಿ ಹೋಗುತ್ತೆ. ನರ್ಸ್, ಬ್ರಾಂದಿ ಕೊಡು. ಮಿಸ್ಟರ್ ಶಿವರಾಜ್, ಇವರನ್ನು ಕಾರ್ನಲ್ಲಿ ಕೂಡಿಸಿ. ಪ್ಲೀಸ್ ಕಮ್ ಸರ್. ಹಲೋ ರವಿ. ಗುರುಮೂರ್ತಿ, ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಸರಿಯಾಗಿದೆ. ಆದ್ರೆ ರವಿ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಾಳೆ ಮಾತಾಡೋಣ. ಈಗ ಮಿಸ್ಟರ್ ರಿಚರ್ಡ್ ಅನ್ನು ಕರ್ಕೊಂಡು ಸ್ಟೀಲ್ ಪ್ಲಾಂಟಿಗೆ ಹೋಗ್ಬೇಕಾಗಿದೆ. ಬಾಯ್ ರವಿ. ನೋಡಿದ್ರ ಅಂಕಲ್, ಇವತ್ತು ಡ್ಯಾಡಿ ನನ್ನ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ. ನಿಮ್ ಡ್ಯಾಡಿಗೆ ಪುರ್ಸೊತ್ತೆಲ್ಲಿದೆ ಮಗು ಪ್ರೀತಿಯಿಂದ ಮಾತಾಡ್ಸಕ್ಕೆ? ನಾನಿದ್ದೀನಲ್ಲ, ಬಾ ಮರಿ. ಎಂಥ ಒಳ್ಳೆ ಸುದ್ದಿ ತಂದಿದ್ರಿ ಶಿವರಾಜ್. ದಿಸ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ. ಹೌದು ಸರ್. ನೀವು ಕೂಡಲೇ ಪಾರ್ಕರ್ ಅಂಡ್ ಪಾರ್ಕರ್ ಕಂಪ್ನಿಗೆ ಹೋಗಿ ನಮ್ಗೆ 30 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಸಿಕ್ಕಿರೋ ವಿಷಯ ತಿಳಿಸಿಬಿಡಿ. ಸರಿ ಸರ್. ಅಂಡ್ ಸ್ಯಾಮ್ಸಂಗ್ ಎಂಟರ್ಪ್ರೈಸಸ್ ಹೋಗಿ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ. ಆಗಲಿ ಸರ್. ಓಕೆ. ಹಲೋ. ಎಸ್, ಬಂದೇ ಬಿಟ್ಟೆ ಮೀಟಿಂಗ್ಗೆ. ಎಸ್, ಐಲ್ ಬಿ ದೇರ್ ಇನ್ 5 minutes. ರೈಟ್, ಬಾಯ್. ರವಿ ಅದ್ನ ಚಿಕ್ಕಣ್ಣ, ಖಾಲಿ ಬಾಟ್ಲನ್ನ ಯಾಕೆ ಇಟ್ಟಿದೀಯಾ? ಸರ್, ಅದ್ರಲ್ಲಿ ಸ್ವಲ್ಪ ಇದೆ. ಸ್ವಲ್ಪ ಇದ್ರೂ ಅದು ನನಗೆ ಖಾಲಿ ಬಾಟ್ಲೆ. ಎಂಜಲ್ ಕುಡಿಯೋ ಅಭ್ಯಾಸ ನನಗಿಲ್ಲ. ಬಾಟಲ್ ಖಾಲಿ ಆದ ತಕ್ಷಣ ಅದನ್ನ ಹೀಗೆ. ಗುಡ್ ಮಾರ್ನಿಂಗ್ ರವಿ. ಗುಡ್ ಮಾರ್ನಿಂಗ್ ಡ್ಯಾಡ್. ರವಿ, ಖಾಲಿ ಬಾಟ್ಲಿಗೂ ಬೆಲೆ ಇದೆ ಅನ್ನೋದನ್ನ ಮರಿಬೇಡ. ಒನ್ ಮೋರ್ ಥಿಂಗ್ ರವಿ, 11th ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಇದೆ. ಬಾಂಬೆ ಇಂದ ಕಪೂರ್ ಚಂದ್ ಬರ್ತಾ ಇದ್ದಾರೆ. ನೀನು ಅಲ್ಲಿರ್ಬೇಕು, ಜ್ಞಾಪಕ ಇಟ್ಕೋ. ಹಾಯ್. ಬಿಸಿನೆಸ್ ಮ್ಯಾನ್ ಅಂದ್ರೆ ನಮ್ಮ ಡ್ಯಾಡಿ ಹಾಗಿರ್ಬೇಕು. ಅವ್ರಿಗೆ ಖಾಲಿ ಬಾಟ್ಲ್ ಕಡೆ ಗಮನ ಇದೆ, ಆದ್ರೆ ಅವರ ಸ್ವಂತ ಮಗನ ಜೀವನ ಖಾಲಿ ಬಾಟ್ಲ್ಗಿಂತ ಕಡೆಯಾಗಿದೆ ಅನ್ನೋದ್ರ ಬಗ್ಗೆ ಗಮನನೇ ಇಲ್ಲ. 24 ಗಂಟೆನೂ ಬಿಸಿನೆಸ್ ಬಿಸಿನೆಸ್ ಬಿಸಿನೆಸ್. ಯಾಕೆ ಹೀಗೆ ನೊಂದ್ಕೋತಿ?
ಕೆಲವ್ರಿಗೆ ಮನಸ್ಸಲ್ಲಿ ಪ್ರೀತಿ ಇದ್ರೂ ಅದನ್ನ ತೋರಿಸ್ಕೊಳ್ಳೋ ಅಭ್ಯಾಸ ಇರೋಲ್ಲ. ನಿಮ್ ಡ್ಯಾಡಿ ಆ ಗುಂಪಿಗೆ ಸೇರಿದವರು. ನೋ ಅಂಕಲ್, ನಮ್ಮ ಡ್ಯಾಡಿ ಯಾವ ಗುಂಪು ಸೇರಿದವರಲ್ಲ, ಅವ್ರದೇ ಬೇರೆ ಗುಂಪು. ವಿಸ್ಕಿ. ರವಿನೇ ಪುಣ್ಯಾತ್ಮ, ರವಿನೇ ಧರ್ಮಾತ್ಮ, ರವಿನೇ ಪರಮಾತ್ಮ. ಸಾಕು ಸುಂದರಯ್ಯ, ಪುಸಟ್ಟೆ ಕುಡಿತಾ ಸಿಗುತ್ತೆ ಅಂತ ಅವನ್ನ ಹೊಗಳಿ ಹೊಗಳಿ ಹಾಳು ಮಾಡ್ತಿದ್ದೀರಾ. ಹೋಗ್ರೆ ಆಚೆ ಹೋಗಿ. ಅಂಕಲ್, ನನ್ನ ಜೀವನಕ್ಕೆ ಆಧಾರವಾಗಿರೋದು 3 ಕಂಬ. ಮೊದಲನೇ ಕಂಬ ವಿಸ್ಕಿ, 2ನೇ ಕಂಬ ಸ್ನೇಹಿತರು, 3ನೇ ಕಂಬ ನೀವು ಅಂಕಲ್ ಗುರುಮೂರ್ತಿ. ಈ 3ರಲ್ಲಿ ಯಾವ ಕಂಬ ಬಿದ್ದೋದ್ರು ನನ್ನ ಬಾಳು ಬರೀ ಗೋಳು. ಜೀವನದಲ್ಲಿ ಬರೀ ಸ್ನೇಹಿತರನ್ನೇ ನಂಬಿದ್ರೆ ಹೇಗಪ್ಪ? ಜಗತ್ತಲ್ಲಿ ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿ ಹಿಂದೆನೂ ಒಂದು ಹೆಣ್ಣಿನ ಪ್ರಭಾವ ಇದ್ದೇ ಇರುತ್ತೆ. ಶಾಜಹಾನ್ ಜೀವನದಲ್ಲಿ ಮುಮ್ತಾಜ್, ಜಹಾಂಗೀರ್ ಜೀವನದಲ್ಲಿ ನೂರ್ ಜಹಾನ್. ಹಾಗೆ ನಿನ್ನ ಜೀವನದಲ್ಲೂ ಒಂದು ಹೆಣ್ಣಿನ ಪ್ರವೇಶವಾದ್ರೆ ನಿನಗೂ ನೆಮ್ಮದಿ ಸಿಗ್ತದೆ. ನೋ ನೋ ನೋ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ನಾನು ನಟರಾಜ್ ಅಂತ. ಅದಕ್ಕೆ ನಾನೇನು ಮಾಡಲಿ? ಭಾನುವಾರ ಟೌನ್ ಹಾಲ್ನಲ್ಲಿ ಮೀನಾದೇವಿಯವರ ಡ್ಯಾನ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ. ತಾವು ಚೀಫ್ ಗೆಸ್ಟ್ ಆಗಿ ಬಂದ್ರೆ ಆ ಶೋಗೆ ತುಂಬಾ ಗೌರವ ಹೆಚ್ಚುತ್ತೆ. ಮಿಸ್ಟರ್ ನಟರಾಜ್, ಯಾವ ಶೋಗೂ ಚೀಫ್ ಗೆಸ್ಟ್ ಆಗಿ ಹೋಗೋ ಅಭ್ಯಾಸ ನನಗಿಲ್ಲ. ಹಾಗನ್ಬೇಡಿ ಸರ್. ತಮ್ಮಂಥವ್ರು ಕಲೆಗೆ ಪ್ರೋತ್ಸಾಹ ಕೊಡದೆ ಹೋದ್ರೆ ಕಲಾವಿದರು ಬದುಕೋದಾದ್ರೂ ಹೇಗೆ? ಹಾ, ತಾವು ಬರದೆ ಹೋದ್ರೆ ಮೀನಾದೇವಿಯವರು ತುಂಬಾ ನೊಂದ್ಕೊಳ್ತಾರೆ. ನಿಮಗೂ ಮೀನಾದೇವಿಗೂ ಏನ್ ಸಂಬಂಧ? ನಾನು ಅವ್ರ ಸೆಕ್ರೆಟರಿ ಸರ್. ಅವ್ರ ಡ್ಯಾನ್ಸ್ ನೋಡೋಕೆ 2 ಕಣ್ಣು ಸಾಲದು ಸರ್. ಈ ಆಲ್ಬಮ್ ನೋಡಿ ಸರ್. ಸರಿ ಅಂಕಲ್, ನೀವು ಹೇಳಿದ್ಮೇಲೆ ನಾನು ಖಂಡಿತ ಹೋಗ. ನಾನೆಲ್ಲಯ್ಯ ಹೇಳ್ದೆ? ಹೇಳ್ದೆ ಹೋದ್ರೆ ಈಗ ಹೇಳಿ ಸರ್. ನಾನ್ ಯಾರಪ್ಪ ಹೇಳೋಕೆ? ಅವನು ಸರ್ವ ಸ್ವತಂತ್ರ. ಹಾಗಾದ್ರೆ ಬರ್ತಿರಲ್ಲ ಸರ್? ಬರ್ತೀನಿ, ಆನ್ 1 ಕಂಡೀಷನ್. ಏನ್ ಸರ್? ಅದೇನು ಅಂತ ಅಂಕಲ್ ಆಮೇಲೆ ನಿಮ್ಗೆ ಹೇಳ್ತಾರೆ. ಓಕೆ ಸರ್, ಬರ್ತೀನಿ ಸರ್. ಹಾ, ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಸರ್. ರವಿಶಂಕರ್, ಇದೇನ್ ಹುಡುಗಾಟ? ನಾನು ಸುಮ್ಮನೆ ಕೂತಿದ್ದೀನಿ. ನನ್ನ ಅಕ್ಕಪಕ್ಕದಲ್ಲೂ ಯಾರೂ ಇಲ್ಲ. ನಾನು ಯಾರ ಜೊತೆ ಹುಡುಗಾಟ ಆಡ್ಲಿ? ಅದನ್ನೇ ನಾನು ಕೇಳ್ತಿದ್ದೀನಿ. ಜನಗಳಲ್ಲಿ ಈ ಹಾಲ್ ಯಾಕೆ ಖಾಲಿ ಇದೆ? ನಿಮ್ಮ ಸೆಕ್ರೆಟರಿ ನಟರಾಜ್ ಬಂದು ನಿಮ್ಮಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಂಡ್ರು. ಇವನು ಕಲಾಪ್ರಿಯ, ಕಲಾ ರಸಿಕ, ಕಲಾವಿದ ಕೂಡ. ನಿಮಗೆ ತುಂಬಾ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲ ಟಿಕೆಟ್ಗಳನ್ನು ನಾನೊಬ್ಬನೇ ಕೊಂಡ್ಕೊಂಬಿಟ್ಟೆ. ಮಿಸ್ಟರ್ ರವಿಶಂಕರ್, ನಿಜವಾದ ಕಲಾವಿದೆ ಬಯಸೋದು ಜನಗಳ ಮೆಚ್ಚುಗೆನೆ ಹೊರತು ಹಣನೂ ಅಲ್ಲ, ಕುಡುಕರನೂ ಅಲ್ಲ. ರಸಿಕರ ಚಪ್ಪಾಳೆ ಸದ್ದೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ. ನೀವಿಲ್ಲಿಗೆ ಬರೋದಕ್ಕಿಂತ ಯಾವುದಾದ್ರೂ ದೇವದಾಸಿ ಮನೆಗೆ ಹೋಗ್ಬೇಕಾಗಿತ್ತು. ದೇವದಾಸಿ? ದೇವದಾಸಿ ಅಂದ್ರೆ ಯಾರು, ಅವರು ಎಲ್ಲಿರ್ತಾರೆ ಒಂದು ನನಗೆ ಗೊತ್ತಿಲ್ಲ, ಗೊತ್ತಾಗೋ ಅವಶ್ಯಕತೆನೂ ಇಲ್ಲ. ಮಿಸ್ ಮೀನಾದೇವಿ, ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಕಲೆಗೆ ಪ್ರೋತ್ಸಾಹ ಕೊಡೋಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಮಿಸ್ ಮೀನಾದೇವಿ, ಈಗ ತಾನೇ ನೀವು ಹೇಳಿದ್ರಿ ಒಬ್ಬ ಕಲಾವಿದೆಯ ಕಲೆನ ಗುರುತಿಸದೆ ಹೋದವನು ಮನುಷ್ಯನೇ ಅಲ್ಲ ಅಂತ. ಹಾಗೆ ಒಬ್ಬ ಕಲಾವಿದೆ ಒಬ್ಬ ಮನುಷ್ಯನ ಮನುಷ್ಯತ್ವನ ಗುರುತಿಸದೆ ಹೋದ್ರೆ ಆಕೆನು ಮನುಷ್ಯಲೇ ಅಲ್ಲ. ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಬನ್ನಿ ಅಂಕಲ್, ಹೋಗೋಣ. ಇರಿ,
ಹೋಗ್ಬೇಡಿ. ಯಾಕೆ? ಕೂತ್ಕೊಳ್ಳಿ. ಮೀನಾದೇವಿ, ಇದು ಬಹಳ ತಮಾಷೆಯಾಗಿದೆ. ಹೋಗು ಅಂತೀರಾ, ಕೂತ್ಕೋ ಅಂತೀರಾ. ಅಂಕಲ್, ಈ ಹೆಂಗಸರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಕೂತ್ಕೊಳ್ಳಿ. ನಿಮಗೆ ಯಾವ ನಾಟ್ಯದಲ್ಲಿ ಅಭಿರುಚಿ ಇದೆ? ಮೀನಾದೇವಿ, ಇವನ್ಗೆ ಯಾವಾಗ್ಲೂ ಕನಸಿನ ಪ್ರಪಂಚದಲ್ಲಿ ಹಾರಾಡಿ ಅಭ್ಯಾಸ. ನಿಮ್ದು ಯಾವ್ದಾದ್ರು ಕನಸಿದ್ರೆ ಕೇಳಿಸಿ. ಆಮೇಲೆ ಈ ಕೈಯಿನ ಕರಾಮತ್ ನೋಡಿ. ಇದೇ ಕೈಗಳಿಂದ 1000 ಕೈಗಳ ಚಪ್ಪಾಳೆ ನಾನ್ ನಿಮಗೆ ಕೇಳಿಸ್ದೆ ಹೋದ್ರೆ ನನ್ನ ಹೆಸರು ರವಿಶಂಕರೇ ಅಲ್ಲ. ನಾನು 100 ಪ್ರೋಗ್ರಾಂಗಳು ಕೊಟ್ಟಿದ್ದೀನಿ. ಆದರೆ ಇಂಥ ಚಪ್ಪಾಳೆ, ಇಂಥ ಮೆಚ್ಚುಗೆ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ. ಇನ್ನು ಮುಂದೆ ಸಿಕ್ಕೋದೂ ಇಲ್ಲ. ಯಾಕೆ ನಗ್ತಾ ಇದ್ದೀರಾ? ಮೀನಾದೇವಿ, ಈ ಪ್ರಪಂಚದಲ್ಲಿ ನಗೋರು ಇಬ್ರು. ಒಬ್ಬ ಹುಚ್ಚ, ಇನ್ನೊಬ್ಬ ಅದೃಷ್ಟವಂತ. ಈ ಇಬ್ಬರಲ್ಲಿ ನಾನು ಯಾವ ಗುಂಪಿಗೆ ಸೇರಿದವನು ಅಂತ ನೀವೇ ತೀರ್ಮಾನ ಮಾಡಬೇಕು. ಭಲೆ ರವಿ, ಭಲೆ. ನೋಡಿದ್ಯಾ ಹೊಸ ಹೊಸ ಭಾವನೆಗಳು ಹೇಗೆ ಹುಟ್ಟುತ್ತಾ ಇವೆ? ಇವರ ಪರಿಚಯ? ಇವ್ರ ಪರಿಚಯ? ಮೀನಾದೇವಿ, ಇವರ ಪರಿಚಯನ ನಾನು ನಿಮ್ಗೆ ಯಾವ ರೀತಿ ಮಾಡಿಸ್ಲಿ? ನನ್ನ ತಂದೆ, ನನ್ನ ತಾಯಿ, ನನ್ನ ಗುರು, ಒಂದೇ ಮಾತನ್ನು ಹೇಳಬೇಕು ಅಂತಂದ್ರೆ ಇವರೇ ನನ್ನ ಸರ್ವಸ್ವ. ರವಿಶಂಕರ್, ಇಷ್ಟು ಬೇಗ ಕಾರ್ಯಕ್ರಮ ಮುಗ್ದೋಯ್ತಾ? ಮಿಸ್ಟರ್ ನಟರಾಜ್, ಇವತ್ತಿನಿಂದ ನನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಅದೇಗೆ ಸರ್? ಹೇಗೆ ಅಂದ್ರೆ ನಾನು ನಿಮ್ಗೆ ಹೇಗೆ ಹೇಳಿ? ಮೀನಾದೇವಿ, ಏನು ಅಂತ ನಾ ಹೇಳ? ಮಿಸ್ಟರ್ ನಟರಾಜ್, ಎಸ್ ಸರ್. ನಾಳೆ ನೀವು ನಮ್ಮ ಮನೆಗೆ ಬನ್ನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ಕೆಲಸ ಇದೆ. ಆಗ್ಲಿ ಸರ್. ಏನಂದ್ರೆ? ನನ್ನ ಮಗ ರಾವ್ ಬಹದ್ದೂರ್ ರಾಜ ಮೋಹನ್ ರಾಯರ ಏಕೈಕ ಪುತ್ರ ನೀನು ಒಬ್ಬ ಸಾಧಾರಣ ಡಾನ್ಸರ್ ಮದುವೆ ಆಗ್ತೀಯ? ಡ್ಯಾಡಿ, ಮದುವೆ ಅನ್ನೋದು ನೀವು ಮಾಡ್ತಾ ಇರೋ ಬಿಸಿನೆಸ್ ಅಲ್ಲ. ಇಷ್ಟು ಲಕ್ಷ ಬಂಡವಾಳ ಹಾಕೋ ಶ್ರೀಮಂತನೇ ಜೊತೆಲಿರ್ಬೇಕು ಅಂತ ಹೇಳೋ ವ್ಯಾಪಾರ ಅಲ್ಲ. ಇದು ಇಬ್ಬರ ಬಾಳಿನ ಪ್ರಶ್ನೆ, 2 ಹೃದಯಗಳ ಸಂಬಂಧದ ಸಮಸ್ಯೆ. ಅದೇನೇ ಇರ್ಲಿ, ಕಾಲೆ ಗೆಜ್ಜೆ ಕಟ್ಕೊಂಡು ಕುಣಿಯೋ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯನೇ ಇಲ್ಲ. ಗೆಜ್ಜೆ ಕಟ್ಕೊಂಡು ಕುಣಿದಾಕ್ಷಣಕ್ಕೆ ಅವಳು ಹೆಣ್ಣಲ್ವೇನೋ? ಇರಬಹುದು. ದೇವ್ರ ಮುಂದಿರೋದು ನೀರೇ, ನದಿಯಲ್ಲಿ ಹರಿಯೋದು ನೀರೇ. ಆದ್ರೆ ಜನ ತೀರ್ಥ ಅನ್ನೋದು ದೇವ್ರ ಮುಂದಿರೋ ನೀರನ್ನ. ಸ್ನಾನಕ್ಕೆ ನೆರವಾಗೋದು, ದಾಹನ ತೀರ್ಸೋದು, ಜೀವನಕ್ಕೆ ಆಧಾರವಾಗಿರೋದು ನದಿ ನೀರೇ ಹೊರತು ದೇವರ ಮುಂದಿರೋ ನೀರಲ್ಲ. ನೀನು ಆಗರ್ಭ ಶ್ರೀಮಂತನ ಮಗ, ಅವಳು ಭಿಕಾರಿ. ಡ್ಯಾಡಿ, ನಾನು ನಿಮ್ಮ ಮಗನಾಗಿ ಹುಟ್ಟಬೇಕು ಅಂತ ತಪಸ್ ಮಾಡಲಿಲ್ಲ. ಅವಳು ಬಡತನದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡಲಿಲ್ಲ. ಹುಟ್ಟೋದು ಕೇವಲ ಒಂದು ಆಕಸ್ಮಿಕ. ಅದಕ್ಕೋಸ್ಕರ ಇಷ್ಟಪಟ್ಟವ್ರನ್ನ ಕಟ್ಕೊಳ್ಳೋ ಹಕ್ಕಿಲ್ಲ ಅನ್ನೋದು ಕಟುಕತನ. ರವಿ, ಈ ಶಿಲಾಬಾಲಿಕೆಯ ಬೆಲೆ ಏನು ಅಂತ ಗೊತ್ತಾ? 3 ಲಕ್ಷ. ಈ ಶಿಲ್ಪದ ಬೆಲೆ 3.5 ಲಕ್ಷ. ಈ ಪುರಾತನ ದೀಪದ ಕಂಬದ ಬೆಲೆ 1 ಲಕ್ಷ. ಈ ಮನೆಯ ಒಂದೊಂದು ಬಾಗಿಲಿಗೆ ಬಳಸಿರುವ ಮರದ ಬೆಲೆ ಲಕ್ಷಾಂತರ. ನೀನು ಕಾಲಿಂದ ಮೆಟ್ಟಿ ನಿಂತಿರುವ ರತ್ನ ಕಂಬಳಿಯ ಬೆಲೆ 50,000. ನೀನು ಕೂತ್ಕೊಳ್ಳೋಕೆ ಅಂತ ಮಾಡಿರುವ ಈ ಸೋಫಾದ ಬೆಲೆ 30,000. ಈ ಹೊತ್ತು ಈ ಮನೆಯ ಬೆಲೆ 1 ಕೋಟಿಗಿಂತ ಹೆಚ್ಚು. ಇಂಥ ಅರಮನೆಗೆ ಕಾಲಿಡೋ ಹೆಣ್ಣು ರಾಜಕುಮಾರಿ ಹಾಗೆ ಇರಬೇಕೆ ಹೊರತು ಸೇವಕಿ ಆಗಲ್ಲ. ರೇಷ್ಮೆ ವಸ್ತ್ರದ ಮೇಲೆ ವಜ್ರ ವೈಡೂರ್ಯಗಳನ್ನು ಇಡಬೇಕೆ ಹೊರತು ಮಣ್ಣು ಹೆಂಟೆ. ಡ್ಯಾಡಿ, ಹೌದು, ನಿನ್ ಡ್ಯಾಡಿನೇ ಹೇಳುತ್ತಿರೋದು. ಇಷ್ಟು ದಿವಸ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿದೆ, ಮನಸ್ಸಿಗೆ ಬಂದ ಹಾಗೆ ಇದ್ದೆ. ನಾನು ಯಾವುದಕ್ಕೂ ಅಡ್ಡಿ ಮಾಡಲಿಲ್ಲ. ಆದ್ರೆ ಈ ಹೊತ್ತು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮೀನಾ ಈ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನ್ನ ಮಗ ರಾವ್ ಬಹದ್ದೂರ್ ರಾಜ ಮೋಹನ್ ರಾಯರ ಏಕೈಕ ಪುತ್ರ ನೀನು ಒಬ್ಬ ಸಾಧಾರಣ ಡಾನ್ಸರ್ ಮದುವೆ ಆಗ್ತೀಯ. ಕಾಲೆ ಗೆಜ್ಜೆ ಕಟ್ಕೊಂಡು ಕುಣಿಯೋ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯನೇ ಇಲ್ಲ. ಈ ಹೊತ್ತು ಈ ಮನೆಯ ಬೆಲೆ 1 ಕೋಟಿಗಿಂತ. ಇಂಥ ಅರಮನೆಗೆ ಕಾಲಿಡೋ ಹೆಣ್ಣು
ರಾಜಕುಮಾರಿಯ ಹಾಗೆ ಇರಬೇಕೆ ಹೊರತು ಸೇವಕಿ ಆಗಿಲ್ಲ. ದೇವರು ಮುಂದಿರೋದು ನೀವೇ, ನದಿಯಲ್ಲಿ ಹರಿಯೋದು ನೀವೇ. ಆದ್ರೆ ಜನ ತೀರ್ಥ ಅನ್ನೋದು ದೇವರು ಮುಂದಿರೋ ನೀರು. ರವಿ, ಈ ಶಿಲಾಬಾಲಿಕೆಯ ಬೆಲೆ ಏನು ಅಂತ ಗೊತ್ತಾ? 3 ಲಕ್ಷ. ಈ ಶಿಲ್ಪದ ಬೆಲೆ 3.5 ಲಕ್ಷ. ಈ ಪುರಾತನ ದೀಪದ ಕಂಬದ ಬೆಲೆ 1 ಲಕ್ಷ. ಈ ಮನೆಯ ಒಂದೊಂದು ಬಾಗಿಲಿಗೆ ಬಳಸಿರುವ ಮರದ ಬೆಲೆ ಲಕ್ಷಾಂತರ. ನೀನು ಕಾಲಿಂದ ಮೆಟ್ಟಿ ನಿಂತಿರುವ ರತ್ನ ಕಂಬಳಿಯ ಬೆಲೆ 50,000. ನೀನು ಕೂತ್ಕೊಳ್ಳೋಕೆ ಅಂತ ಮಾಡಿರುವ ಈ ಸೋಫಾದ ಬೆಲೆ 30,000. ಈ ಹೊತ್ತು ಈ ಮನೆಯ ಬೆಲೆ 1 ಕೋಟಿಗಿಂತ. ಇಂಥ ಅರಮನೆಯ ಕಾಲಿಡುವ ಹೆಣ್ಣು ರಾಜಕುಮಾರಿಯ ಹಾಗೆ ಇರಬೇಕೆ ಹೊರತು ಸೇವಕಿ ಆಗಿಲ್ಲ. ರೇಷ್ಮೆ ವಸ್ತ್ರದ ಮೇಲೆ ವಜ್ರ ವೈಢೂರ್ಯಗಳನ್ನು ಇಡಬೇಕು. ಹೌದು, ಡ್ಯಾಡಿನೇ ಇಷ್ಟು ದಿವಸ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡಿದೆ. ಮನಸ್ಸಿಗೆ ಬಂದ ಹಾಗೆ ಇದ್ದೆ. ನಾನು ಯಾವುದಕ್ಕೂ ಅಡ್ಡಿ ಮಾಡಿಲ್ಲ. ಅದು ಈ ಹೊತ್ತು ಖಂಡಿತವಾಗಿ ಮೀನಾ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಸಾಧಾರಣ ಡಾನ್ಸರ್ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನೀನು ಇಲ್ಲಿಗೆ ಯಾಕೆ ಬಂದೆ? ಯಾರು ಅಪ್ಪಣೆ ಕೇಳ್ಕೊಂಡು ಇಲ್ಲಿಗೆ ಬಂದೆ? ಯಾರು ನೀನು? ಯಾರು? ನರ್ತಕಿ, ಕೇವಲ ನರ್ತಕಿ, ಸಾಧಾರಣ ಕುಣಿಯೋ ಹೆಣ್ಣು. ನಿನಗೆ ಈ ಅರಮನೆಗೆ ಬರೋಷ್ಟು ಧೈರ್ಯ ಬಂತ? ನಮ್ಮ ಡ್ಯಾಡಿ ಹೇಳಿದ್ ಕೇಳಿಸ್ತಿಲ್ಲ? ನಾನು ರಾವ್ ಬಹದ್ದೂರ್, ರಾಜ ಮೋಹನ್ ರಾಯರ ಏಕೈಕ ಪುತ್ರ, ಆಗರ್ಭ ಶ್ರೀಮಂತ. ರೇಷ್ಮೆ ವಸ್ತ್ರದ ಮೇಲೆ ವಜ್ರ ವೈಢೂರ್ಯನ ಇಡ್ತಾರೆ ಹೊರತು ಮಣ್ಣಿನ ಹೆಂಟೆನಲ್ಲ, ಮಣ್ಣಿನ ಹೆಂಟೆನಲ್ಲ. ಅರ್ಥ ಆಯ್ತಾ? ನಿನ್ನ ಯೋಗ್ಯತೆ ಏನು? ನಿನ್ನ ಅಂತಸ್ತೇನು? ನಿನ್ನ ಶ್ರೀಮಂತಿಕೆ ಏನು? ನೀನು ನನ್ನ ಮದುವೆ ಆಗ್ತೀಯಾ? ನೋ. ಹೋಗು, ಹೋಗು, ಹೊರಟೋಗು. I said get out! ಮೀನಾ ಹೊರಟೋದ್ಲು, ನನ್ನ ಮೀನಾ ಹೊರಟೋದ್ಲು, ನನ್ನ ಮೀನಾ ಕಣ್ಮರಿಯಾಗಿ ಹೊರಟೋದ್ಲು. ಅವಳ ಹತ್ರ ಐಶ್ವರ್ಯ ಇಲ್ಲ, ಶ್ರೀಮಂತಿಕೆ ಇಲ್ಲ, ಆದ್ರೆ ಅವಳು ಕೊಡೋ ಸಂತೋಷನ ನೀವ್ಯಾರು ಕೊಡಕ್ಕಾಗೋದಿಲ್ಲ, ನೀವ್ಯಾರು ಕೊಡಕ್ಕಾಗೋದಿಲ್ಲ. ನನಗ್ ಸುಖ ಸಂತೋಷ ಕೊಡಕ್ಕಾಗ್ದಿರೋ ನೀವು ಯಾರು ಇರ್ಕೂಡ್ದು, ಯಾರು ಇರ್ಕೂಡ್ದು. ಯಾವ ಮನೆಯಲ್ಲಿ ಪ್ರೀತಿ ಪ್ರೇಮ ಇಲ್ವೋ ಆ ಮನೆಯಲ್ಲಿ ಪ್ರೇಮದ ಮೂರ್ತಿ ಯಾಕೆ? ಯಾವ ಮನೆಯಲ್ಲಿ ನನಗೆ ನ್ಯಾಯ ಇಲ್ವೋ ಆ ಮನೆಯಲ್ಲಿ ನ್ಯಾಯದ ಮೂರ್ತಿ ಯಾಕೆ? ಯಾವ ಮನೆಯಲ್ಲಿ ಬೆಳಕಿಲ್ವೋ ಆ ಮನೆಯಲ್ಲಿ ದೀಪ ಯಾಕೆ? ಯಾವ ಮನೆಯಲ್ಲಿ ನನ್ನ ಮೀನಾಗೆ ಜಾಗ ಇಲ್ವೋ ಆ ಮನೆಯಲ್ಲಿ ನೀವ್ಯಾಕೆ? ನಿನ್ನ ಬಿಟ್ಟು ನನ್ನಿಂದ ಬದುಕಿರಕ್ಕಾಗಲ್ಲ ಮೀನಾ, ನೀನಿಂದ ನನ್ನಿಂದ ಇರಕ್ಕಾಗಲ್ಲ ಮೀನಾ. ಮೀನಾ, ನನಗೆ ನೀನ್ ಬೇಕು ಮೀನಾ. ಮೀನಾ, 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 ಮೀನಾ. ರವಿ, ರವಿ, ಯಾಕೆ ರವಿ, ರವಿ, ಅಯ್ಯೋ ಅಯ್ಯೋ ಏನಾಯ್ತು ನನಗೆ? ರವಿ, 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 ಸರ್, ಏನ್ ಸರ್ ಇದು? ಅರ್ಧದಲ್ಲೇ ಹೊರಟೋಗ್ತಿದ್ದೀರಲ್ಲ. ಈ ಬಡವನ್ ಮನೆ ಒಳಗೆ ಕಾಲಿಡಲ್ವಾ? ನನ್ನ ಕರಿತಾ ಇದ್ದೀರಾ? ಬೇಡಿ ಅನ್ವರ್, ನಾನು ನತದೃಷ್ಟ, ಅನ್ಲಕ್ಕಿ ಫೆಲೋ. ಸರ್, ನೀವು ಅದೃಷ್ಟ ದೇವತೆ ಪ್ರತಿರೂಪ ಸರ್. ನೀವಿದ್ ಕಡೆ ಪ್ರೀತಿ ಪ್ರೇಮ ಎಲ್ಲ ತುಂಬಿರುತ್ತೆ,
ಸರ್, ದಯವಿಟ್ಟು ನೀವು ನಮ್ಮ ಮನೆ ಒಳಗೆ ಬರ್ಬೇಕು ಸರ್, ಪ್ಲೀಸ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ಅನ್ವರ್, ಮನೆ ಚಿಕ್ಕದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಾಗಿದೆ ಮನೆ. ಮೀನಾ, ನನ್ನನ್ನು ಬಿಟ್ಟು ಎಲ್ಲಿ ಕೊಟ್ಟೋಗಿದ್ದೆ ಮೀನಾ? ನೀನಿಲ್ದೆ ಈ ಪ್ರಪಂಚದಲ್ಲಿ ನಾನು ಒಂಟಿ ಆಗ್ಬಿಟ್ಟಿದ್ದೆ ಮೀನಾ. ದಯವಿಟ್ಟು ಇನ್ಮೇಲೆ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡ ಮೀನಾ. ನೀನಿಲ್ದೆ ನನ್ನಿಂದ ಬದುಕಿರಕ್ಕಾಗಲ್ಲ ಮೀನಾ, ನೀನಿಲ್ದೆ ನನ್ನಿಂದ ಬದುಕಿರಕ್ಕಾಗಲ್ಲ. ಅನ್ಬೇಡಿ, ನೀವಿಲ್ದೆ ನಾನು ಬದುಕೋಕ್ಕಾಗಲ್ಲ. ಮಿಸ್ಟರ್ ರವಿಶಂಕರ್, ಇದೇ ತಾನೇ ಕಳೆದು ಹೋಗಿದ್ದ ಕೊಹಿನೂರ್? ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ತಗೊಳ್ಳಿ ನಿಮ್ಮ ನೆಕ್ಲೆಸ್. ಇದನ್ನ ಮೀನಾದೇವಿ ಸೆಕ್ರೆಟರಿ ನಟರಾಜ ಕದ್ದಿದ್ದ. ಮೀನಾದೇವಿ ಈ ಊರು ಬಿಟ್ಟೇ ಹೋಗ್ತಾ ಇದ್ರು. ಅಕಸ್ಮಾತ್ ನಾವ್ರು ನೋಡ್ದೆ, ಸಮಾಧಾನ ಮಾಡಿ ಇಲ್ಲಿ ಕರ್ಕೊಂಬಂದೆ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಕ್ಯಾನ್ಸರ್ ಹುಣ್ಣು ನಮ್ಮ ದೇಹದ ಒಂದು ಭಾಗನೇ ಆದ್ರೂ ಡಾಕ್ಟರ್ ಅದನ್ನು ಕತ್ತರಿಸಿ ತೆಗೆದು ಬಿಡ್ತಾರೆ. ಯಾಕೆ ಗೊತ್ತಾ? ಅದು ಹಾಗೆ ಇದ್ರೆ ಇಡೀ ದೇಹಕ್ಕೆ ಅಪಾಯ. ನೀನು ಹಾಗೆ ಫ್ಯಾಕ್ಟ್ರಿಯಲ್ಲಿ ನಿನ್ನ ನಡವಳಿಕೆ ನೋಡಿದ ಮೇಲೆ ನಿನ್ನ ದೂರ ಮಾಡದೆ ದಾರಿನೇ ಇಲ್ಲ. ಇನ್ಮೇಲೆ ನಿನಗೂ ನನ್ನ ಈ ಆಸ್ತಿಗೂ ಯಾವ ಸಂಬಂಧನೂ ಇಲ್ಲ. ಪೇಪರ್ ಸೈನ್ ಮಾಡು. ದಯವಿಟ್ಟು ನನ್ನ ಮಾತು. ಅಂಕಲ್, ಇವತ್ತು ನಮ್ಮಿಬ್ಬರ ಮಧ್ಯೆ ಯಾರು ಮಾತಾಡ್ಕೊಡುದು? ತುಂಬಾ ವರ್ಷಗಳ ಮೇಲೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿರೋ ಅವ್ರ ಮನಸ್ಸನ್ನ ಬದಲಾಯಿಸಿದ್ರೆ ತಪ್ಪಾಗತ್ತೆ. ಹೌದಾ? ಶಿವರಾಜ್, ಅವತ್ತೊಂದ್ ದಿವಸ ಮೀನಾ ಅಡ್ರೆಸ್ ತಿಳ್ಕೊಳ್ಳಕ್ಕೆ ಕೆಲವು ದೊಡ್ಡ ಮನುಷ್ಯರಿಗೆ ಇದನ್ನೆಲ್ಲ ಕೊಟ್ಟಿದ್ದೆ. ಇವತ್ತು ನನ್ನೇ ನಾನ್ ತಿಳ್ಕೊಳ್ಳಕ್ಕೆ ಬೇರೆ ಒಬ್ಬ ದೊಡ್ಡ ಮನುಷ್ಯನ್ಗೆ ಇದನ್ನು ಕೊಡ್ತಾ ಇದ್ದೀನಿ. ಗುಡ್ ಬೈ ಫಾದರ್. ಒಂದು ನಿಮಿಷ. ಈ ವಜ್ರದ ಹಾರನು ಈ ಮನೆಗೆ ಸೇರಿತು, ನಮಗ್ ಬೇಡ, ಕೊಟ್ಬಿಡಿ. ನೋಡಿದ್ರ ಡ್ಯಾಡ್, ಇವಳು ನಾನು ಆರಿಸ್ಕೊಂಡಿರೋ ಲಕ್ಷ್ಮಿ, ಇವಳು ನೀವು ಆರಿಸ್ಕೊಂಡಿರೋ ಲಕ್ಷ್ಮಿ. ಇವಳು ಯಾವಾಗಲೂ ನನ್ನ ಜೊತೆನೆ ಇರ್ತಾಳೆ. ನೀವು ಇವಳು ಹಿಂದೆನೆ ಸುತ್ತಬೇಕು. ರವಿ ರವಿ ರವಿ, ನಾನು ಯಾವತ್ತೋ ಈ ಮನೆಯಿಂದ ಆಚೆಗೆ ಹೊರಟಿದ್ದೆ ಕಣಪ್ಪ. ನಿನಗೋಸ್ಕರ ಇಷ್ಟು ದಿವಸ ನಾನು ಇಲ್ಲಿದ್ದದ್ದು. ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದಮೇಲೆ ನಾನು ಯಾಕಿರ್ಲಿ? ನನ್ನ ಮಗ ಎಲ್ಲಿರ್ತಾನೋ ನಾನು ಅಲ್ಲೇ ಇರೋದು. ಅಂಕಲ್, ಕುರುಡ್ರಿರೋ ಮನೆಯಲ್ಲಿ ಒಂದು ಕೋಲ್ ಅಗತ್ಯ. ಇಂಥ ಶ್ರೀಮಂತರಿಗೆ ಕಟ್ಟಿಗೆ ಕೋಲು ಬೇಕಾಗಿಲ್ಲ ಕಣಪ್ಪ. ಬೇಕಾದ್ರೆ ಬಂಗಾರದ ಕೋಲು ಇಟ್ಕೋತಾರೆ. ನಡಿ ನಡಿ. ಸರ್, ದಯವಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ ಸರ್. ಮಿಸ್ಟರ್ ಲೋಗೋ, ನಾನಲ್ಲಿ ಹೋಗ್ತೀನಿ ರೀ, ಬರ್ತೀನಿ, ಆದ್ರೆ ಈಗಲ್ಲ. ಚೀರ. ಯಜಮಾನ್ರೆ, ನಾನು ನಿಮ್ಮನ್ನು ಹೋಗಿದ್ ಬಿಡಲ್ಲ ಬಿಡಲ್ಲ.
ವಾಮನ್ ರಾವ್, ವಾಟ್ ಈಸ್ ದಿಸ್? ಯಾಕೆ ಅಳ್ತಾ ಇದ್ದೀರಾ? ಚೀ 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 ಕಣ್ಣೋಡಿಸ್ಕೊಡಿ. ಎಷ್ಟು ಚೆನ್ನಾಗಿದೆ ನಿಮ್ಮ ಮೀಸೆ, ಎಲ್ಲ ಒದ್ದೆ ಆಗೋಗ್ಬಿಡುತ್ತೆ. ಡೂ ಮಿ ಎ ಫೇವರ್, ಮೀನಾನ ಅವಳ ಮನೆಗೆ ತಲುಪಿಸ್ಬಿಡಿ. ಮೀನಾ, ನೀನು ಹೋಗು. ಅಂಕಲ್, ಎಸ್ ಮಿಸ್ಟರ್ ಮೋಹನ್ ರಾವ್, ನಾನೇ. ಇವತ್ತಿ ರವಿ ತಂದೆನ ಕಳ್ಕೊಂಡು ಅನಾಥನಾಗಿ ತಪ್ಪಲಿಯಾಗಿ ನಿಮ್ ಮುಂದೆ ನಿಂತಿದ್ದಾನೆ. ಯಾವುದೋ ಅಗ್ಗದ ಸಾರಾಯಿ ಕುಡಿದಿದೀಯಾ ಅಂತ ಕಾಣುತ್ತೆ. ಅದಕ್ಕೆ ನನ್ನ ಮುಂದೆ ನಿಂತ್ಕೊಂಡು ತಂದೆನ ಕಳ್ಕೊಂಡೆ ಅಂತಿದ್ಯಾ? ನನ್ನ ಎದುರು ನಿಂತಿರೋ ಈ ಶ್ರೀಮಂತರು ನನಗೆ ಜನ್ಮ ಕೊಟ್ಟವರು ಅಷ್ಟೇ. ಆದ್ರೆ ನನ್ನ ಜೀವಮಾನ ಇಲ್ಲ, ನನ್ನ ಪ್ರೀತಿಯಿಂದ ಸಾಕಿ ಬೆಳೆಸ್ತೋರು ಬಡ ಗುರುಮೂರ್ತಿಗಳು. ನನ್ನ ಅಂಕಲ್ ಅವರು ಇವತ್ತು ಬದುಕಿಲ್ಲ. ಗುರುಮೂರ್ತಿ ಸತ್ತು ಹೋದ್ರ? ನಾನು ನಿಮ್ಮ ಹತ್ರ ಚಂತ ಕೇಳೋಕ್ ಬರ್ಲಿಲ್ಲ. ಈ ವಿಷಯ ಹೇಳಿ ನಿಮ್ ಮನಸ್ಸಿಗೆ ಬೇಜಾರು ಮಾಡೋಕ್ ಬರ್ಲಿಲ್ಲ. ಆ ಪುಣ್ಯಾತ್ಮನ್ನ ಹೊರೋಕೆ ನನ್ನ ಜೊತೆ ಇನ್ನು 3 ಜನ ಬೇಕು. ನಿಮ್ಗೆ ಭುಜ ಕೊಡೋಕೆ ಪುರ್ಸತ್ತಿದ್ಯಾ ಅಂತ ಕೇಳೋಕ್ ಬಂದೆ. ಇಲ್ಲ, ನಾನೀಗ ಇಲೆಕ್ಷನ್ ಗಡಿಬಿಡಿಯಲ್ಲಿದ್ದೀನಿ. ಇಷ್ಟೊಂದು ಶ್ರೀಮಂತಿಕೆ ಭಾರ ಹೊತ್ತಿರೋ ನಿಮಗೆ ಹೆಣದ ಭಾರ ಹೊರೋದು ಕಷ್ಟನೇ. ಪರವಾಗಿಲ್ಲ, ವರ್ಷಾನುಗಟ್ಲೆ ನನ್ನ ಅವ್ರ ತೋಳ್ ಮೇಲೆ ಹೊತ್ತು ಆಟ ಆಡಿಸಿ ಬೆಳೆಸಿದ ಆ ತಂದೆ ಋಣನ ನಾನೊಬ್ಬನೇ ಹೇಗಾದ್ರೂ ತೀರಿಸ್ತೀನಿ. ಮಿಸ್ಟರ್ ಮೋಹನ್ ರಾವ್, ಆದ್ರೆ ಒಂದು ಮಾತು, ಇವತ್ತಾಗಿದ್ದು 1 ಸಾವಲ್ಲ, 2. ನನಗೆ ನಮ್ಮ ತಂದೆ ಸತ್ತೋದ್ರು, ನಿಮಗೆ ನಿಮ್ ಮಗ ಸತ್ತೋದ. ಸಾವು ಅನ್ನೋದು ಎಲ್ರಿಗೂ ಬರುತ್ತೆ. ಇವತ್ತು ಅಂಕಲ್ಗೆ ಬಂದಿದೆ, ನಾಳೆ ನನಗ್ ಬರಬಹುದು, ನಾಡಿದ್ ನಿಮಗ್ ಬರಬಹುದು. ಆ ದಿನ ನಿಮಗ್ ಬಂದಾಗ ಬೆಂಕಿ ಇಡೋಕ್ ನಿಮ್ ಮಗ ಇರೋದಿಲ್ಲ ಅಂತ ಹೇಳೋಕ್ ಬಂದೆ ಅಷ್ಟೇ. ಯಾಕೆ ಅಂದ್ರೆ ಅಂಕಲ್ಗೆ ನಾನು ಬೆಂಕಿ ಇಡ್ತಿದ್ದಾಗೆ ಹೆಸರಿಗೆ ತಂದೆ ಎನಿಸ್ಕೊಂಡ್ರು ನಿಮಗ್ ಬೆಂಕಿ ಇಡೋ ಅಧಿಕಾರ ಅವ್ರ ಚಿತೆಲೆ ಭಸ್ಮ ಆಗೋಗ್ಬಿಡುತ್ತೆ. ಮಿಸ್ಟರ್ ಮೋಹನ್ ರಾಯ್ರೆ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಎಲೆಕ್ಷನ್ ವಿಚಾರ ಮಾತಾಡೋಣವೇ? ಇಲ್ಲ, ದಯವಿಟ್ಟು ಸ್ವಲ್ಪ ಹೊತ್ತು ನನ್ನ ಅಲೋನ್ ಆಗಿಬಿಟ್ಬಿಡಿ. ಡ್ರೈವರ್, ಗುಡ್ ಮಾರ್ನಿಂಗ್ ರವಿ. ನೀವು ರವಿನ ಮನೆಯಿಂದ
ರವಿ, ಇನ್ನು ಎಷ್ಟು ದಿನ ಅಂತ ಹೇಗೆ ಕೂತಿರ್ತೀರಾ? ಬನ್ನಿ ಮನೆಗೆ ಹೋಗೋಣ. ನೀನಾ, ಮನುಷ್ಯನಿಗೆ ಮನೆಗಿಂತ ಮನಸ್ಸು ಮುಖ್ಯ. ಯಾವಾಗ ನನ್ನ ಗುರುಮೂರ್ತಿಗಳ ದೇಹ ಬೆಂಕಿಲಿ ಬೆಂದು ಬೂದಿ ಆಗೋಯ್ತು, ಆಗ್ಲೇ ನನ್ನ ಮನಸ್ಸು ನುಚ್ಚು ನೂರಾಗೋಯ್ತು. ನಾನೆಲ್ಲಿದ್ರೇನು? ಹಾಗನ್ಬೇಡಿ ರವಿ, ನಾನಿಲ್ವಾ ನಿಮ್ಗೆ? ನಾನ್ ಬೇಡ್ವಾ ನಿಮ್ಗೆ? ಮೀನಾ, ರವಿ ರವಿ, ನಿಮ್ಮ ಮೈಯೆಲ್ಲ ಸುಡ್ತಾ ಇದೆ, ಜ್ವರ ಬಂದಿರೋ ಹಾಗಿದೆ. ನಡೀರಿ ನಡೀರಿ, ಮನೆಗೆ ಹೋಗೋಣ. ಒಬ್ಬ ರಾಜ ದೇವ್ರ ಹತ್ರ ಹೋಗಿ ತಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತ ವರ ಬೇಡ್ಕೊಂಡಂತೆ. ಅದರ ಪರಿಣಾಮ ಒಂದು ದಿವಸ ರಾಜ ಪ್ರೀತಿಯಿಂದ ತನ್ನ ಮಗನ ಮುಟ್ಟ, ಅವನ್ ಚಿನ್ನದ ಗೊಂಬೆ ಆಗ್ಬಿಟ್ಟ. ರಾಜ ಅಯ್ಯೋ ಅಂತ ಅತ್ತ ಪಶ್ಚಾತ್ತಾಪ ಪಟ್ಟ. ಅವತ್ತೊಂದು ದಿವಸ ಮೀನಾದೇವಿ ಅಡ್ರೆಸ್ ತಿಳ್ಕೊಳ್ಳಕ್ಕೆ ಕೆಲವು ದೊಡ್ಡ ಮನುಷ್ಯರಿಗೆ ಇದನ್ನೆಲ್ಲ ಕೊಟ್ಟಿದ್ದೆ. ಇವತ್ತು ನನ್ನ ನಾನೇ ತಿಳ್ಕೊಳ್ಳಕ್ಕೆ ಬೇರೆ ಒಬ್ಬ ದೊಡ್ಡ ಮನುಷ್ಯನಿಗೆ ಇದನ್ನು ಕೊಡ್ತಾ ಇದ್ದೀನಿ. ಇವತ್ತಾಗಿದ್ದು 1 ಸಾವಲ್ಲ, 2. ನನಗೆ ನಮ್ಮ ತಂದೆ ಸತ್ತೋದು, ನಿಮಗೆ ನಿಮ್ಮ ಮಗ ಸತ್ತೋದ. ಸಾವು ಅನ್ನೋದು ಎಲ್ರಿಗೂ ಬರುತ್ತೆ. ಇವತ್ತು ಅಂಕಲ್ಗೆ ಬಂದಿದೆ, ನಾಳೆ ನನಗೆ ಬರ್ಬೋದು, ನಾಡಿದ್ದು ನಿಮಗೆ ಬರ್ಬೋದು. ಆ ದಿನ ನಿಮಗೆ ಬಂದಾಗ ಬೆಂಕಿ ಇಡೋಕೆ ನಿಮ್ಮ ಮಗ ನಿಮ್ಮ ಹತ್ರ ಇರೋದಿಲ್ಲ ಅಂತ ಹೇಳೋಕೆ ಬಂದೆ ಅಷ್ಟೇ. ಯಾಕೆ ಅಂದ್ರೆ ಅಂಕಲ್ಗೆ ನಾನು ಬೆಂಕಿ ಇಡ್ತಿದ್ದ ಹಾಗೆ ಹೆಸರಿಗೆ ತಂದೆ ಎನಿಸ್ಕೊಂಡ್ರು ನಿಮಗೆ ಬೆಂಕಿ ಇಡೋ ಅಧಿಕಾರ ಆ ಚಿತೆಲೆ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ. ನನ್ನ ಎದುರುಗಡೆ ನಿಂತಿರೋ ಈ ಶ್ರೀಮಂತರು ನನಗೆ ಜನ್ಮ ಕೊಟ್ಟರು ಅಷ್ಟೇ. ಹಾಗನ್ಬೇಡ ರವಿ, ಹಾಗನ್ಬೇಡ. ಇಂಥ ಶ್ರೀಮಂತರಿಗೆ ಕಟ್ಟಿಗೆ ಕೋಲ್ ಬೇಕಾಗಿಲ್ಲ ಕಣಪ್ಪ, ಬೇಕಾದ್ರೆ ಬಂಗಾರದ ಕೋಲ್ ಇಟ್ಕೋತಾರೆ. ದಯವಿಟ್ಟು ಗುರುಮೂರ್ತಿ, ದಯವಿಟ್ಟು ನನ್ನನ್ನು ಬಿಡಿ. ನನ್ನ ಮದದಿಂದ ನಾನು ಬುದ್ಧಿನ ಕಳ್ಕೊಂಡಿದ್ದೆ. ಸ್ನೇಹಿತರಾಗಿ ಹತ್ರ ಬಂದು ನಿಮ್ಮನ್ನ ಸೇವಕನಾಗಿ ಮನೆಯಲ್ಲಿ ಇಟ್ಕೊಂಡೆ. ದರ್ಪದ ಮಾತುಗಳನ್ನಾಡಿ ಮನಸ್ಸು ಒಡೆಯೋ ಹಾಗೆ ಮಾತಾಡಿದೆ. ತಪ್ಪು, ನಾನು ಮಾಡಿದ ತಪ್ಪು. ಶ್ರೀಮಂತಿಕೆನೆ ಸರ್ವಸ್ವ ಅಂತ ತಿಳ್ಕೊಂಡ ಮೋಹನ್ ರಾವ್ ಇವತ್ತು ಸತ್ತೋದ. ಗುರುಮೂರ್ತಿ ಸತ್ತೋದ. ನನ್ನ ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ನೋಡಿದೆ ರವಿ, ನೀನು ವಿಸ್ಕಿ ಅಂದ್ರೆ ಇಷ್ಟ ಅಲ್ವಾ? ಆದ್ರೆ ವಿಸ್ಕಿ ಅಂದ್ರೆ ಅಸಹ್ಯ ಪಟ್ಕೋತಿದ್ದೆ ನನ್ನ ಡ್ಯಾಡಿ. ತಾನೇ ವಿಸ್ಕಿಯಲ್ಲಿ ಮುಳುಗ್ತಾ ಇದ್ದಾನೆ, ನೋಡಿದ್ಯಾ? ಚೇರ್ಸ್ ರವಿ, ಚೇರ್ಸ್. ಮೇನವ್ರೆ, 1 ನಿಮಿಷ. ದಿನ ಕುಡಿತಾ ಇದ್ದವರು ಒಂದೇ ಸಲ ನಿಲ್ಲಿಸ್ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ. ಮನಸ್ಸಿನಷ್ಟೇ ಶರೀರನೂ ತುಂಬಾ ದುರ್ಬಲವಾಗಿದೆ. ನೀವೇ ಅವರಿಗೆ ಸಮಾಧಾನ ಮಾಡಬೇಕು. ಅಂದಾಗೆ ನಾನು ಬರ್ಕೊಟ್ಟ ಮೆಡಿಸಿನ್ ತಂದ್ಕೊಡಿ, ಮತ್ತೆ ಬರ್ತೀನಿ. ಓಕೆ? ಏನಾಗ್ತಾ ಇದೆ ರವಿ? ಏನಾಗ್ತಾ ಇದೆ? ಯಾಕೆ ರವಿ, ನಿನ್ ಡ್ಯಾಡಿಗೆ ನೀನ್ ಚೇರ್ಸ್ ಅನ್ನಲ್ವಾ? ಚೇರ್ಸ್. ರವಿ, ನನಗೆ ಆಸ್ತಿ ಬೇಡ ರವಿ, ಈ ಐಶ್ವರ್ಯ ಬೇಡ, ಮನೆ ಬೇಡ. ನನಗೆ ನನ್ನ ಮಗ ಬೇಕು, ನನ್ನ ಮಗ ಬೇಕು, ನನ್ನ ಮಗ ಬೇಕು. I want my son!
ಗೆಟ್ ಔಟ್ ಅಂತ ಹೇಳ್ದಲ್ಲ, ಇವತ್ತು ಗೆಟ್ ಇನ್. ಶಿವರಾಜ್, ನೀವು ಹೇಳ್ತೀರ ನಿಜಾನ? ಹೌದು ಸರ್. ಆ ನಟರಾಜನ ಜೀವ ಸಹಿತ ಉಳಿಸೋದಿಲ್ಲ. ನನ್ ಮೀನಾ ನನಗ್ ಬೇಕು, ನನ್ ಮೀನಾ ನನಗ್ ಬೇಕು. ಮೀನಾ! ಹೌದು ಶಿವರಾಜ್, ನಾ ಕುಡಿದಿದ್ದೀನಿ. ನನ್ನ ತಪ್ಪಿಗೋಸ್ಕರ ನಾ ಕುಡಿದಿದ್ದೀನಿ. ನನ್ನ ಮಗ ಇಲ್ಲದೆ ನನಗೆ ಬದುಕುವಾಗ ಆಗಲ್ಲ ಶಿವರಾಜ್. ನಾನು ಅವನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೋಬೇಕು. ನನ್ನ ಮಗ ಎಲ್ಲಿದ್ದಾನೆ ಹೇಳಿ, ಎಲ್ಲಿದ್ದಾನೆ ಹೇಳಿ. ಸಮಾಧಾನ ಮಾಡ್ಕೊಳ್ಳಿ ಸರ್, ನಾನೆಲ್ಲ ಹೇಳ್ತೀನಿ.
ರವಿ ರವಿ ನನ್ನ ಕಂದ ಈ ನಿನ್ನ ಕೆಟ್ಟ ತಂದೆನ ಕ್ಷಮಿಸ್ತೀಯಪ್ಪ. ಇದು ರಕ್ತ ಅಲ್ಲ, ಪ್ರೀತಿ, ವಾತ್ಸಲ್ಯ. ಇಷ್ಟು ದಿನ ಇದು ನನ್ನ ಹಣದ ಆಕೆ ಮೋಹಕ್ಕೆ ಹೆಪ್ಪುಗಟ್ಟಿತ್ತು, ಈಗ ಕರಗಿ ಹರಿತಾ ಇದೆ. ಬಾಮ, ನಾನಿನ್ನ ಮನಸ್ಸನ್ನ ತುಂಬಾ ನೋಯಿಸಿದ್ದೀನಿ. ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ ಅಲ್ವಾ? ರವಿ, ನನ್ನ ಜೀವನದಲ್ಲಿ ನಾನು ನಿನಗೇನೂ ಕೊಡೋಕ್ಕಾಗಲಿಲ್ಲ. ತಂದೆಯಾಗಿ ನಾನೇ ಕೊಡೋ ಕೊನೆ ಕಾಣಿಕೆ ನಿನಗೆ ಇಷ್ಟವಾದ ಕಾಣಿಕೆ. ನೀವಿಬ್ರು